ಛಂದ ಅನ್ನೋ ಶಬ್ದದ ಬಗ್ಗೆ ಸಂಸ್ಕೃತದಲ್ಲಿ ಮತ್ತು ಕನ್ನಡದಲ್ಲಿ ಏನೇನು ಬಳಕೆ ಇವೆ ಅಂತ ಅನ್ನೋದನ್ನ ನಾವೀಗ ನೋಡೋಣ. ಕನ್ನಡದಲ್ಲಿ ಇದಕ್ಕೆ ಚಂದ ತುಂಬಾ ಸುಂದರವಾಗಿರುವಂಥದ್ದು ಅಂತ ನಮ್ಗೆ ಅರ್ಥ ಗೊತ್ತಿದ್ದೇ ಇದೆ, ಚದುರ ಆಹ್ಲಾದ ಅಂತ. ಛಂದ ಅಂದ್ರೆ ಅಭಿಪ್ರಾಯ ಅಂತ ಇನ್ನೊಂದು ಅರ್ಥನೂ ಕೂಡ ಸಂಸ್ಕೃತದಲ್ಲೂ ಇದೆ, ಕನ್ನಡದಲ್ಲೂ ಕೂಡ ಅದು ಬಳಕೆಯಲ್ಲಿದೆ ಅಂತ ಅನ್ನೋದು ಒಂದು ವಿಶಿಷ್ಟವಾದ ಸಂಗತಿ. ಛಂದ ಅಂತ ಅನ್ನೋದಕ್ಕೆ ಅಂದ, ಸುಂದರ ಇಷ್ಟೆಲ್ಲ ಅರ್ಥಗಳನ್ನ ಹೇಳೇ ಇದ್ದಾರೆ. ಅದಲ್ಲದೆ ಸಂಸ್ಕೃತದಲ್ಲಿ ಅದಕ್ಕೆ ಆಪ್ಟೆ ಡಿಕ್ಷನರಿ ತಿಳಿಸುವಂತೆ ವಿಶ್, ಡಿಸೈರ್, ಫ್ಯಾನ್ಸಿ, ಲೈಕಿಂಗ್, ಫ್ರೀ ವಿಲ್, ಒನ್ಸ್ ಓನ್ ಚಾಯ್ಸ್, ಅವನ ಮರ್ಜಿ, ಅವನ ಅಪೇಕ್ಷೆ, ಅವನ ಇಷ್ಟ ಅಂತ ಹೀಗೆಲ್ಲ ನಾವು ಹೇಳ್ತೀವಲ್ಲ. ಫ್ರೀ ಆರ್ ವಿಲ್ಫುಲ್ ಕಂಡಕ್ಟ್, ಇಚ್ಛಾನುರೂಪವಾದ ಪ್ರವೃತ್ತಿ ಅಂತ ಹೀಗೆಲ್ಲ ನಾವು ಕೇಳಿರ್ತೀವಿ. ಈ ಸ್ವಚ್ಛಂದ ಅಂತ ಅನ್ನೋದಿದೆಯಲ್ಲ, ಸ್ವಚ್ಛಂದ ಅಂತಂದ್ರೆ ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವವನು ಅಂತ ಅರ್ಥ. ಸ್ವ ಅಂದ್ರೆ ತಾನು, ಛಂದ ಅಂದ್ರೆ ಇಚ್ಛೆ, ಅದಕ್ಕೆ ಅನುಸಾರವಾಗಿ ಕೆಲಸ ಮಾಡುವವನು ಅಂತ ಈಗ ಅರ್ಥ ಆಗ್ತದೆ. ಆದ್ರೆ ಬರೇ ಛಂದ ಅಂತ ಅನ್ನೋದನ್ನು ನಾವು ಸಾಮಾನ್ಯವಾಗಿ ಬಳಕೆ ಮಾಡೋದು ಕಡಿಮೆನೆ. ಆತ್ಮನಃ ಛಂದವರ್ತಿ, ತನ್ನ ಅಪೇಕ್ಷೆಯನ್ನು ಅನುಸರಿಸಿ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಆದರೆ ನನಗೆ ವ್ಯವಹಾರದಲ್ಲಿ ಕನ್ನಡ ಭಾಷೆಯಲ್ಲಿ ಈ ಕಡೆ ಉತ್ತರ ಕರ್ನಾಟಕದ ಬೆಳಗಾವಿ ಭಾಗದಲ್ಲಿ ಅಂಥದ್ದೊಂದು ಪ್ರಯೋಗ ಒಂದ್ಸರಿ ಕಂಡು ಬಂತು. ಒಬ್ಬರನ್ನ ಯಾರನ್ನೂ ಮಾತಾಡಿಸಿದಾಗ ನೀವು ಯಾಕೆ ಆ ಕೆಲಸ ಮಾಡಲಿಲ್ಲ ಅಂತ ಒಬ್ರು ಯಾರೋ ಕೇಳ್ತಾ ಇದ್ರು. ನಮಗೆ ಅದ್ರ ಬಗ್ಗೆ ನಮಗೆ ಚಂದ ಇಲ್ಲ ಅಂತ ಅವ್ರು ಉತ್ತರ ಹೇಳ್ತಾ ಇದ್ರು. ಅದೇನು ಚಂದ ಇಲ್ಲ ಅಂದ್ರೆ ಆ ಕೆಲಸ ಅವ್ರಿಗೆ ಚಂದವಾಗಿ ಕಾಣಲಿಲ್ವಾ, ಅವರಿಗೆ ಅದು ಸುಂದರವಾಗಿ ಕಾಣಲಿಲ್ವಾ ಏನು ಅಂತ ನಾನು ಆಲೋಚನೆ ಮಾಡ್ತಿದ್ದೆ. ಅದು ವಸ್ತುತಃ ಸುಂದರವಾಗಿ ಕಾಣಲಿಲ್ಲ ಅಂತ ಹಾಗರ್ಥ ಅಲ್ಲ. ಚಂದ ಅಂದ್ರೆ ಅದರಲ್ಲಿ ಅವರಿಗೆ ಲೈಕಿಂಗ್ ಇಲ್ಲ, ಅಪೇಕ್ಷೆ ಇಲ್ಲ, ಅದು ಅವರಿಗೆ ಅವರ ಮರ್ಜಿ ಆ ಕೆಲಸವನ್ನು ಮಾಡಲಿಕ್ಕೆ ಒಪ್ಪುತ್ತಾ ಇಲ್ಲ ಅಂತ ಹೀಗಾದ್ರ ಅರ್ಥ. ಹೀಗೆ ಕೆಲವು ಬಾರಿ ಅನೇಕ ಸಂಸ್ಕೃತ ಅರ್ಥಗಳನ್ನು ಕೂಡ ಹಳ್ಳಿಗಾಡಿನವರು ಬಳಕೆಯಲ್ಲಿ ಇಟ್ಕೊಂಡಿರೋದನ್ನು ನೋಡ್ತೇವೆ. ಅದ್ರ ಹೊರತು ಬೇರೆ ಸಂದರ್ಭದಲ್ಲಿ ನಾನು ಅದನ್ನು ನೋಡಿಲ್ಲ. ನಿನಗೆ ಇಷ್ಟ ಇದ್ರೆ ಈ ಕೆಲಸ ಮಾಡು, ತವ ಛಂದ ಅನುಸೃತ್ಯ ಕಾರ್ಯಮೇತು ಕುರು, ಅನ್ಯಥಾ ಮಾ ಕುರು, ಹೀಗೆಲ್ಲ ನಾವು ಹೇಳ್ತೀವೋ ಇಲ್ಲೋ. ಸಾಮಾನ್ಯವಾದಂಥದ್ದು ಬಳಕೆ ಕಡಿಮೆ, ಆದರೆ ತರಬಹುದಾದದ್ದು, ಬಳಕೆಯಲ್ಲಿ ತರಬಹುದಾದಂತಹ ಒಂದು ಶಬ್ದ ಅದು. ಮತ್ತು ಅಲ್ಲಿ ಛಂದ ಅಂತ ಹೇಳೋದು ಸಕಾರಾಂತವಾದ್ದಲ್ಲ. ಛಂದ ಅಂತ ಅನ್ನೋದು ಸಕಾರಾಂತವಾದಾಗ ಅದಕ್ಕೆ ಅನುಷ್ಠುಪ್ ಛಂದಸ್ಸು ಇತ್ಯಾದಿ ಅರ್ಥ ಆಗ್ತದೆ. ಸ್ವಚ್ಛಂದ ಪ್ರವೃತ್ತಿ ಅಂತ ಹೀಗೆಲ್ಲ ಹೇಳಿದಾಗ ಅದು ಅಕಾರಾಂತವಾದಂತಹ ಶಬ್ದ ಅದು. ಇಲ್ಲಿ ಅಂದ್ರೆ ಸ್ವಚ್ಛಂದ ಪ್ರವೃತ್ತಿ ಅಂತ ಹೀಗೆ ವಿಸರ್ಗ ಅಲ್ಲಿ ಕಾಣಿಸ್ತಿತ್ತು. ಆದ್ರಿಂದ ಇದೆಲ್ಲ ಅಕಾರಾಂತವಾದಂತಹ ಶಬ್ದಗಳು. ಅದರಲ್ಲೂ ಪುಲ್ಲಿಂಗ ಶಬ್ದವಾಗಿ ಕಾಣಿಸ್ತದೆ. ಅಚ್ ಪ್ರತ್ಯಯ ಬಂದು ಪುಲ್ಲಿಂಗ ಶಬ್ದವಾಗಿ ಕಾಣಿಸ್ತದೆ. ತವ ಛಂದಂ ಅನುಸೃತ್ಯ ಕಾರ್ಯಂ ಕುರು, ತವ ಛಂದ ಅನುಸೃತ್ಯ ಕಾರ್ಯಂ ಕುರು ಅಂತ ನಾನು ಅವಾಗ ಹೇಳಿದೆ. ಹಾಗಲ್ಲ, ತವಯವ ಛಂದಂ ಅನುಸೃತ್ಯ ಕಾರ್ಯಂ ಕುರು ಅಂತ ಈಗ ನಾವು ಅದನ್ನ ಬಳಕೆಯಲ್ಲಿ ತರಬಹುದು. ಈಗಾಗಲೇ ಕನ್ನಡದಲ್ಲಿ ಕೆಲವು ಕಡೆ ಬಳಕೆಯಲ್ಲಿದ್ದು ನನ್ನ ಗಮನಕ್ಕೆ ಬಂದಿದೆ, ಅದನ್ನ ನಿಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.